ವರ್ಷ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನು ಸಚಿವ ಸಂಪುಟದಲ್ಲಿ ಅನುಮೋದನೆಗೊಂಡ ಬಿಲ್ ಅನ್ನು ಅಂಕಿತ ಹಾಕಲು ರಾಜ್ಯಪಾಲರಿಗೆ ಕಳುಹಿಸಿದ ವಿಧೇಯಕವನ್ನು ಅಂಕಿತ ಹಾಕದೆ ತಡೆ ಹಿಡಿದಿದ್ದು ಖಂಡನೀಯವಾದದ್ದು. ಪ್ರಯುಕ್ತ ರಾಜ್ಯ ಸರ್ಕಾರವು ಸಮರ್ಥ ಉತ್ತರದ ಮುಖಾಂತರ ರಾಜ್ಯಪಾಲರಿಗೆ ಮನವರಿಕೆ ಮಾಡುವಂತ ಮಾದಿಗರ ಸಮಾಜದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಕರ್ನಾಟಕ ದಲಿತ ಜನಜಾಗೃತಿ ಸಂಘ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಇಂದು ಕರ್ನಾಟಕ ದಲಿತ ಜನಜಾಗೃತಿ ಸಂಘ ಸಮಿತಿಯಿಂದ ಜಿಲ್ಲಾಧಿಕಾರಿ ಎದುರೇ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲ ಅವರಿಗೆ ಒಂದು ಧಿಕ್ಕಾರ ತೋರಿಸುವಂಥ ಒಂಥರ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ನಮ್ಮೊಂದು ಸಂದೇಶ ಕಳಿಸಿದ್ದೇವೆ. ಕಳೆದ ವರ್ಷ ನವೆಂಬರ್ನಲ್ಲಿ ಸುವರ್ಣಸೌಧದಲ್ಲಿ ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಕ್ಯಾಬಿನೆಟ್ನಲ್ಲಿ ಮಾದಿಗರ ಒಳ ಮೀಸಲಾತಿಯನ್ನು ಅನುಮೋದನೆಗೊಂಡ ವಿಧೇಯಕವನ್ನು ರಾಜ್ಯಪಾಲರಿಗೆ ಕಳಿಸಿದಾಗ ರಾಜ್ಯಪಾಲರು 11 ವಿಧೇಯಕಗಳಿಗೆ ಸೈನ್ ಮಾಡಿ ಈ ಮಾದಿಗರ ಒಂದು ಅಭಿವೃದ್ಧಿ ಮತ್ತು ಸೇರಿದಂಥ ವಿಧೇಯಕವನ್ನು ತಡೆ ಹಿಡಿದು ಅದು ಮಾದಿಗರಿಗೆ ಅವಮಾನ ಮಾಡಿದ್ದಾರೆ. ಮಾದಿಗರಿಗೆ ಇನ್ನೂ 30 ವರ್ಷಕ್ಕಿಂತ 60 ವರ್ಷದಿಂದ ಮಾದಿಗರಿಂದ ಬೆಳೆಯಕ್ಕೆ ಸಾಧ್ಯ ಇಲ್ಲ. ರಾಜ್ಯಪಾಲರು ಈ ಕೂಡಲೇ ಆ ಮಾದಿಗರ ಒಂದು ವಿಧೇಯಕವನ್ನು ಸೈನ್ ಮಾಡಿ ಅದಕ್ಕೆ ಒಳ ಮೀಸಲು ಜಾರಿ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಡಬೇಕು. ಮತ್ತು ರಾಜ್ಯದ ಘನಮೆತ್ತ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ತಮ್ಮ ಕ್ಯಾಬಿನೆಟನ್ನು ನಿರ್ಧಾರ ತಂದು ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಮೀಸಲಾತಿ ಇದು ನ್ಯಾಯಬದ್ಧ ಹಕ್ಕದ. ಇದು ಮಾದಿಗರಲ್ಲದೆ 101 ಜಾತಿಗಳು ಎಲ್ಲರಿಗೆ ಸರಿ ಸಮಾನವಾದ ಹಕ್ಕು ಕೊಟ್ಟಿದ್ದಾರೆ. ಅದು ಕೂಡಲೇ ಜಾರಿಗೊಳಿಸಬೇಕಂತೇಳಿ ಕರ್ನಾಟಕ ದಲಿತ ಜನಸಮಿತಿಯು ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಅವ್ರಿಗೆ ಸಂದೇಶ ಕಳಿಸ್ತೇವೆ. ರುಕ್ಕಪ್ಪ ಕಾಮ ಮನವರಿಕೆ ಮಾಡಿಕೊಡ್ತಾರೆ ರಾಜ್ಯಪಾಲರಿಗೆ. ಆ ವರದಿಯನ್ನು ಸೈನ್ ಮಾಡಬೇಕು. ಕೂಡಲೇ ಸೈನ್ ಮಾಡದಿದ್ದರೆ ಅವರು ತಮ್ಮ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಹೇಳ್ತೇವೆ ಸರ್.